ಮಂಡ್ಯದ ಮದ್ದೂರು ಶಾಂತವಾಗಿತ್ತು. ಬಟ್ ಈಗ ಗಲಭೆ ಆದ್ಮೇಲೆ ಗಲಾಟೆ ಆದ್ಮೇಲೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ. ಬಟ್ ಇವತ್ತು ಇದರ ಮಧ್ಯೆ ರಾಜಕೀಯ ನಾಯಕರ ಎಂಟ್ರಿ, ಪ್ರಮುಖವಾಗಿ ಕೇಸರಿ ನಾಯಕರು ಶೋಭಾಯಾತ್ರೆ ಮಾಡ್ತಿದ್ದಾರೆ. ಅಲ್ಲಿಗೆ ಮದ್ದೂರಲ್ಲಿ ಇವತ್ತು ಕೇಸರಿ ಪ್ರವಾಹ. ಶೋಭಾಯಾತ್ರೆ ಮೂಲಕ ಧೂಳೆಬ್ಬಿಸೋದಕ್ಕೆ ಬಿಜೆಪಿ ನಾಯಕರು ರೆಡಿ ಆಗಿದ್ದಾರೆ. ಇವತ್ತು ಮದ್ದೂರಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ. ಹಾಗಾಗಿ ಅದರ ಜೊತೆಗೆ ಶೋಭಾಯಾತ್ರೆ ಮಾಡೋದಕ್ಕೆ ಬಿಜೆಪಿ ನಾಯಕರ ಸಿದ್ಧತೆಗಳಾಗ್ತಾ ಇದೆ. ಪ್ರವಾಸಿ ಮಂದಿರದಿಂದ ಟಿಬಿ ಸರ್ಕಲ್, ಪೇಟೆ ಬೀದಿ ಇಲ್ಲೆಲ್ಲ ಕೂಡ ಮೆರವಣಿಗೆ ಹೋಗುತ್ತಂತೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಶಿಂಷಾ ನದಿಯಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಮಾಡೋದಕ್ಕೆ ನಿರ್ಧಾರ ಆಗಿದೆ. ಯಾತ್ರೆಯಲ್ಲಿ ವಿಜೇಂದ್ರ, ಅಶೋಕ್, ನಿಖಿಲ್ ಸೇರಿ ಹಲವರು ಕೂಡ ಭಾಗಿಯಾಗ್ತಾರಂತೆ. ಬೆಳಗ್ಗೆ 11:30 ಮದ್ದೂರಿನ ಪ್ರವಾಸಿ ಮಂದಿರದಿಂದ ಈ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ಒಟ್ಟೊಟ್ಟಿಗೆ ಎಲ್ಲ ಬಿಜೆಪಿ ನಾಯಕರು ಇವತ್ತು ಮಂಡ್ಯದ ಮದ್ದೂರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೂರೂ ಪಕ್ಷಗಳಲ್ಲೂ ಒಂದಂತೂ ಬಹಳ ಸ್ಪಷ್ಟ. ಈ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ. ಬಟ್ ಇದರ ಹಿಂದೆ ನಿಜಕ್ಕೂ ರಾಜಕೀಯ ನಾಯಕರ ಕೈವಾಡ ಇತ್ತ? ಗಲಭೆ ಸೃಷ್ಟಿ ಮಾಡೋದಕ್ಕೆ ಅವರೇ ಕುಮ್ಮಕ್ಕು ಕೊಟ್ರ? ಇದೆಲ್ಲವೂ ಕೂಡ ಪ್ರಶ್ನೆ. ಬಟ್ ಯಾರೇನೇ ಕುಮ್ಮಕ್ಕು ಕೊಟ್ಟು ಷಡ್ಯಂತ್ರ ಮಾಡಿದ್ರು ಕೂಡ ಇದರ ರಾಜಕೀಯ ಲಾಭ ಪಡೆದುಕೊಳ್ಳೋದಕ್ಕೆ ಮತ್ತೊಂದು ಪಕ್ಷ ಅಲ್ಲಿ ಎಂಟ್ರಿ ಆಗುತ್ತೆ. ಶೋಭಾಯಾತ್ರೆ ಮಾಡ್ತೀವಿ ಅಂತಾರೆ, ಸತ್ಯ ಶೋಧನೆ ಮಾಡ್ತೀವಿ ಅಂತಿದ್ದಾರೆ. ಗೊತ್ತಿಲ್ಲ ಜನರ ಮನಸ್ಥಿತಿ ಪರಿಸ್ಥಿತಿ ಹೆಂಗೆ, ಅವರ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ನಾಯಕರ ಎಂಟ್ರಿ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದೆಲ್ಲ ಸದ್ಯಕ್ಕಿರುವಂತಹ ಕುತೂಹಲ. ಬಟ್ ಇದೆಲ್ಲದರ ಮಧ್ಯೆ ಇವರೆಲ್ಲರಿಗೂ ಕೂಡ ಪೊಲೀಸರು ಭದ್ರತೆ ಒದಗಿಸಬೇಕಲ್ಲ, ಪರಿಸ್ಥಿತಿನ ತಿಳಿಗೊಳಿಸಬೇಕು. ಯಾಕಂದ್ರೆ ಸೂಕ್ಷ್ಮ ಪ್ರದೇಶ ಅಂತ ಕರೆಯಲ್ಪಡ್ತಾ ಇದೆ ಮದ್ದೂರು ಈಗ. ಹಾಗಾಗಿ ಇದರ ಮಧ್ಯೆ ಸಾಮೂಹಿಕ ಗಣೇಶ ವಿಸರ್ಜನೆ, ಕೇಸರಿ ನಾಯಕರ ಎಂಟ್ರಿ, ಶೋಭಾಯಾತ್ರೆ ಆಗುತ್ತೆ, ಮೆರವಣಿಗೆ ಆಗುತ್ತೆ ಅಂದ್ರೆ ಸಹಜವಾಗಿ ಇವತ್ತು ಪೊಲೀಸರ ಮುಂದೆ ಕೂಡ ಅನೇಕ ಸವಾಲುಗಳಿದೆ ಪರಿಸ್ಥಿತಿಯನ್ನ ಹತೋಟಿಗೆ ತರುವಲ್ಲಿ. ಇನ್ನು ಮದ್ದೂರಿನ ಜನರ ಪರಿಸ್ಥಿತಿ ಮನಸ್ಥಿತಿ ಹೇಗಿದೆ? ಈ ಗಲಾಟೆ ಆದ ಬಳಿಕ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಕೆಲವರನ್ನ ಮಾತನಾಡಿಸ್ತಾರೆ. ಸ್ಥಳೀಯರನ್ನ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮೊನ್ನೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಒಂದು ಗಲಭೆ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಮೊಟಕಾಗಿತ್ತು. ಇವತ್ತು ದೊಡ್ಡ ಮಟ್ಟದ ಒಂದು ರ್ಯಾಲಿಯನ್ನ ಮಾಡಿ ಗಣೇಶ ವಿಸರ್ಜನೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ. ಒಂದು ಕಡೆ ಸರ್ಕಾರವೂ ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿದೆ, ಯಾವುದೂ ಸಮಸ್ಯೆ ಆಗಬಾರದು ಅಂತ. ಅದೇ ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಇವತ್ತು ಮದ್ದೂರಿಗೆ ಬರ್ತಾ ಇರುವಂತದ್ದು 10:30ಗೆ ಆರಂಭ ಆಗುತ್ತೆ. ಬಹುತೇಕರು ಮದ್ದೂರಲ್ಲಿ ಈಗಾಗಲೇ ಠಿಕಾಣೆ ಹಾಕಿದ್ದಾರೆ. ಎಲ್ಲಿಂದ ಬಂದಿರಾ, ಏನಕ್ಕೆ ಬಂದಿರಾ? ನಾವು ಕಿರ್ಗೊಲ್ಲಿಂದ ಬಂದಿದ್ವಿ. ಯಾರು ಕಳ್ಸಿರೋದು? ನಮ್ಮೂರ್ ಪಕ್ಕದವರು ಮಲ್ಲೂರು ಅಂದ್ಬಿಟ್ಟು ಅವರು ಫಂಕ್ಷನ್ ಕರ್ಕೊಂಡ್ ಬಂದಿರೋದು. ಯಾರು ಬಿಜೆಪಿ ಅವರ ಜೆಡಿಎಸ್ ಅವರ ಏನು ಅಂತ ಯಾವ್ದಂತ ನಮ್ಮ ಮಾಹಿತಿ ಗೊತ್ತಿಲ್ಲ. ನಾವಂತೂ ಕರೆದ್ರೋ ಬಂದಿದ್ವಿ. ಮದ್ದೂರಲ್ಲಿ ಈ ತರ ಇದೆ ಬನ್ನಿ ಅಂತ ಹೇಳಿದ್ರ. ಗಣಪತಿ ಪ್ರೋಗ್ರಾಮು ಅಂದ್ಬಿಟ್ಟು ಕರೆದಿಸಿ ಬಂದಿವಿ. ಇದ್ ಮುಗಿಸ್ಕೊಂಡು ನಾವು ಹೋಗ್ತೀವಿ. ನೀವೆಲ್ಲಿಂದ ಬಂದಿರಾ? ಸರ್ ನಾವೆಲ್ಲ ಕಿರಲ್ ಪಕ್ಕ ನಂಜಾಪುರ ಅಂತ ಇದೆ, ಅಲ್ಲಿಂದ ಬಂದಿರೋದು. ಅವ್ರೇ ಮತ್ತೆ ನಮ್ಮ ಗೊಂಬಕೊಂಡ ಬಂದಿರೋದು. ಅವ್ರು ನಾವು ವೇಟಿಂಗ್ಗೋಸ್ಕರ ಇಲ್ಲಿ ಅವ್ರ ಗಾಡಿ ಬರ್ತಾ ಇದೆ, ಅದಕ್ಕೋಸ್ಕರ ವೇಟಿಂಗ್ ಅಲ್ಲಿ ಇದೀವಿ. ಅದು 9 ಗಂಟೆಗೆ ಫಂಕ್ಷನ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅವ್ರು ಫೋನ್ ಮಾಡೋಕೆ ಇಲ್ಲಿ ಇದೀವಿ. ಈ ಗಲಾಟೆಗೆ ಇದಕ್ಕೆ ನಮ್ಗೆ ಅದು ಗೊತ್ತಿಲ್ಲ. ನೀವು ಮದ್ದೂರ್ ಅವ್ರೇನ ಏನು ಅಂತ? ಮದ್ದೂರು ಅಲ್ಲ, ನಮ್ಮ ಮದ್ದೂರ್ ಅಲ್ವಾ? ಎಲ್ಲಿಂದ ಎಲ್ಲಿಂದ ಕರೆಸಿರೋದು? ನಾವು ಕಿರ್ಗಾಲ್ ಪಕ್ಕ, ಕಿರ್ಗಾಲು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 20-25 ಕಿಲೋಮೀಟರ್ ಆಯ್ತು. ಯಾರು ಕರೆಸಿದ್ದಾರೋ? ಗುಂಡ ಬೈಸ್ ಅಂತ ಬಿಟ್ಟು. ಎಷ್ಟು ಜನ ಬಂದಿದ್ದೀರಾ? ಒಂದ್ 100 ಸೀಟ್ ಗಂಟ ಇರ್ತದೆ. ಓ, ಹಂಗಾದ್ರೆ ಹೊರಗಡೆಯಿಂದ ಜನ ಕರೆಸ್ತಾ ಇದ್ದಾರೆ. ಗೊಂಬ ಕುಂಟ ಮತ್ತೆ ಡೋಲ್ ಕುಂಟ ಇದಕ್ಕೆ 100 ಸೀಟು ಬಂದಿದ್ದಾರೆ. ಡೊಳ್ಳು ಕುಣಿತ ಮತ್ತೆ ಇದಕ್ಕೆ ನೀವು ಯಾವ್ದು? ನಾವು ಎಲ್ಲಾನು ಮಾಡ್ತಿದ್ವಿ. ನಾವು ಏನ್ ಗೊತ್ತಾ, ಈಗ ಸದ್ಯಕ್ಕೆ ಈಗ ನಾವು ಬಂದಿರೋದು ಗೊಂಬ ಕುಂಟಕ್ಕೆ ಬಂದಿರ್ತೀವಿ ನಾವು. ಹೆಂಗಿದೆ ಪರಿಸ್ಥಿತಿ 2 ದಿವಸದಿಂದ? ಪರಿಸ್ಥಿತಿ ಬಿಗಡಾಯಿಸ್ಕೊಂಡಿದೆ. ಯಾವತ್ತಾದ್ರೂ ನೋಡಿದ್ರ ಮದ್ದೂರಲ್ಲಿ ಈ ತರದ್ದು? ಈ ತರದ ಘಟನೆಗಳು ಯಾವ ನೋಡಿರ್ಲಿಲ್ಲ, ಇವತ್ತೇ ಫಸ್ಟ್. ಗಣೇಶ ವಿಸರ್ಜನೆ ಆದ, ಗಣೇಶ ಇಟ್ಟಾಗ ಆಗಿರ್ಬೋದು, ವಿಸರ್ಜನೆ ಆದ ಸಂದರ್ಭದಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ನಾವು ತಿಳಿದ ಮಟ್ಟಿಗೆ ಯಾವತ್ತೂ ಆಗಿರ್ಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಆಗಿರ್ಲಿಲ್ಲ. MLA ಇದಾರ ಇಲ್ಲಿ ಸಿಗ್ತಾ ಇದಾರ? ಇಲ್ಲ, MLA ಅವರು ಆಲೆ ಎಸ್ಕೇಪ್. ಯಾಕೆಂದ್ರೆ ಅವ್ರಿಗೆ ಮೊದ್ಲೇ ಗೊತ್ತಿರ್ತದೆ ಇವೆಲ್ಲ ನಡೀತವೆ ಅಂತ. ಇವರೇ ಎಲ್ಲ ಪೂರ್ವ ನಿಯೋಜಿತವಾಗಿ ಎಲ್ಲ ಮಾಡ್ಬಿಟ್ಟು ಎಸ್ಕೇಪ್ ಆಗವ್ರೆ. ಕಾಂಗ್ರೆಸ್ನವ್ರ ಬುದ್ಧಿ ಎಂತದಲ್ವೇ.
ಇದರಲ್ಲಿ ಮೂರು ಪಕ್ಷದವರು ಏನಾದ್ರು ರಾಜಕೀಯ ಮಾಡ್ತಿದಾರೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ಸ್ವಾಮಿ, ರಾಜಕೀಯ ಮಾಡೋಕೆ ರಾಜಕೀಯ ಪಕ್ಷಗಳು ಇರುವುದು ಅನ್ಬಿಟ್ಟು ಇಂಥ ಕಂತ್ರಿ ಕೆಲ್ಸಗಳೆಲ್ಲ ಮಾಡಿ ಅಂತ ಹೇಳಿಲ್ಲ ಯಾರು. ಜನ ಓಟ್ ಕೊಟ್ಟಿಲ್ಲ ಇವ್ರಿಗೆ. ಸರಿಯಾಗಿ ಮಾಡಿದ್ರೆ ರಾಜಕೀಯನ ಸರಿಯಾಗಿ ಮಾಡ್ಬೇಕು. ಈ ಸಕಲ ಜನನು ಸರಿಯಾಗಿ ನೋಡ್ಕೋಬೇಕು. ಹಿಂಗೆ ಒಂದ್ ಪಕ್ಷದವ್ರು ಎತ್ಕಟ್ಬಿಟ್ಟು ಓಟಕ್ ಸಲುವಾಗಿ ಸ್ವಾಮಿ ಇವೆಲ್ಲ ನಾಟಕ ಆಟೆ, ಇನ್ನೇನು ಇಲ್ಲ. ಅವ್ರಿಗೂ ಮುಸ್ಲಿಮ್ಸ್ಗೂ ಉಪಯೋಗ ಇಲ್ಲ, ಹಿಂದೂಗಳಿಗೂ ಉಪಯೋಗ ಇಲ್ಲ. ಇವ್ರು ಅಧಿಕಾರಕ್ಕೆ ಬರ್ಬೇಕು ಅಷ್ಟಕ್ ಮಾತ್ರ ಇವರು ಜನ ಎತ್ಕಟ್ಟು. ಈಗ ಜಾತಿ ವಿಂಗಡಣೆ ಇವೆಲ್ಲ ಮಾಡೋಲ್ಲ. ಯಾಕೆ? ಜನಕ್ಕೆ ಅನುಕೂಲ ಆಗಲ್ಲ. ಓಲಿ ಜಾತಿ ವಿಂಗಡಣೆ ಮಾಡಿ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಇವರು? ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ? ಯಾರಿಗೂ ಏನು ಕೊಟ್ಟಿಲ್ಲ. ಇವ್ರೇನು ಅಧಿಕಾರಕ್ಕೆ ಬರಬೇಕು, ಜಾತಿ ವಿಂಗಡಣೆ ಮಾಡಬೇಕು, ಅಲ್ಪಸಂಖ್ಯಾತರು, ಹಿಂದೂಗಳು, ದಲಿತರು, SC ST ಅಂತ ಎತ್ಕೊಟ್ಕೊಂಡು ಅವ್ರ ವೋಟ್ ಗ್ರೂಪ್ ಮಾಡ್ಕೊಂಡು ಇವ್ರ ಅಧಿಕಾರದಲ್ಲಿ ವಿಧಾನಸೌಧದಲ್ಲಿ ಕಾಲ ಕಳಿಬೇಕಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಮಂಡ್ಯದ ಜನರು, ಮದ್ದೂರಿನ ಜನ ಹೇಳ್ತಾ ಇರುವಂತದ್ದು. ಹಿಂದೆನೂ ಕೂಡ ಒಮ್ಮೆ ಆಗಿತ್ತು. ಅದಾದ ಬಳಿಕ ಎರಡೂ ಕಡೆನೂ ಕೂಡ ಆ ರೀತಿ ಆದಂತಹ ಒಂದು ವಾತಾವರಣ ಇರಲಿಲ್ಲ. ಆದ್ರೆ ಈಗ ಮತ್ತೆ ಶುರುವಾಗಿದೆ. ಹೀಗಾಗಿ ಹಿಂದೂಗಳಲ್ಲೂ ಕೂಡ ಜಾಗೃತಿ ಆಗಬೇಕು. ವಿಪಕ್ಷಗಳು ಬರೋದು ಕೂಡ ತಪ್ಪಲ್ಲ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಅಜಯ್ ಜೊತೆ ಮಾರುತಿಪ್ಪಗೌಡ, ಗ್ಯಾರಂಟಿ ನ್ಯೂಸ್, ಮದ್ದೂರು. ಮದ್ದೂರಿನ ಜನರ ಮನಸ್ಥಿತಿ, ಅವ್ರು ಹೇಳ್ತಾ ಇರೋದು ಇದೆಲ್ಲ ಯಾಕೆ ಬೇಕಿತ್ತು ಸರ್, ನಮ್ಗಿದೆಲ್ಲ ಬೇಡ, ಶಾಂತಿ ಬೇಕು ಅಂತ ಆ ಭಾಗದ ಜನ ಕೇಳ್ತಿದ್ದಾರೆ. ಶಾಂತಿ ನೆಲೆಸ್ಬೇಕು, ಶಾಂತಿಯಾಗಿ ಬಾಳಬೇಕು, ಮನೆ ಬಿಟ್ಟು ಆಚೆ ಬರುವಂತಹ ಪರಿಸ್ಥಿತಿ ಈಗಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಒಂಥರ ಭಯ ಆಗುತ್ತೆ ಮನೆ ಬಿಟ್ಟು ಆಚೆ ಬರೋದಕ್ಕೆ. ಇತ್ತೀಚೆಗೆ ಬೇರೆ ಅನ್ಯ ಧರ್ಮದ ಯುವಕರು ಈ ರೀತಿ ಕಲ್ಲು ತೂರಿದ್ರು ಅಂತ ಹೇಳ್ತೀವಲ್ಲ, ಅವರ ಧಾರ್ಮಿಕ ಆಚರಣೆಗಳು ಆಗುವಾಗ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರ ಜೊತೆಗೆ ನಿಂತ್ಕೊಳ್ತೀವಿ. ಆದ್ರೆ ನಮ್ಮ ಹಿಂದೂ ಧಾರ್ಮಿಕ ಆಚರಣೆಗಳಾದಾಗ ಪದೇ ಪದೇ ಈ ರೀತಿ ಖ್ಯಾತಿಗಳನ್ನ ತೆಗಿತಿದ್ದಾರೆ. ಇತ್ತೀಚೆಗೆ ಪದೇ ಪದೇ ಭಯದ ವಾತಾವರಣ ಸೃಷ್ಟಿ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಅದ್ ಯಾರ ಷಡ್ಯಂತ್ರ, ಯಾರ ಕುಮ್ಮಕ್ಕೋ ಗೊತ್ತಿಲ್ಲ. ಇದೆಲ್ಲ ನಮಗೆ ಬೇಡ, ಯಾವ ರಾಜಕೀಯ ಪಕ್ಷಗಳು ಬೇಡ, ಬದಲಾಗಿ ಶಾಂತಿ ಬೇಕು ಅಂತ ಭಾಗದ ಜನ ಕೇಳ್ತಿದ್ದಾರೆ.